ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಸತತವಾಗಿ 2 ಗಂಟೆಗಳಲ್ಲಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಕೋಗಿಲು ಸರ್ಕಲ್ ನಲ್ಲಿರತಕ್ಕಂತ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲಿ ಮಳೆ ನೀರು ಆವೃತವಾಗಿರತಕ್ಕಂಥದ್ದು. ಸುಮಾರು 4 ರಿಂದ 5 ಅಡಿಗಳವರೆಗೂ ಕೂಡ ಮಳೆ ನೀರು ಆವೃತವಾಗಿರತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳನ್ನು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಇಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ ನ ನೆಲಮಹಡಿಯಲ್ಲಿ ಇರ್ತಕ್ಕಂಥ ವೆಹಿಕಲ್ ಗಳೆಲ್ಲವೂ ಕೂಡ ಮಳೆ ನೀರಿನಿಂದಾಗಿ ಆವೃತವಾಗಿರತಕ್ಕಂಥದ್ದು. ಇಂದು ಕಳೆದ ರಾತ್ರಿ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ 9 ಎಕರೆಯ ವಿಶಾಲವಾದ ಆವರಣದಲ್ಲಿ ಇರತಕ್ಕಂತ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ 1800ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವಾಗಿದ್ದಾರೆ. ಸುಮಾರು 603 ಫ್ಲಾಟ್ ಗಳಿರ್ತಕ್ಕಂತ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಒಳಭಾಗದ ಆವರಣ ಪ್ರತಿ ಬಾರಿ ಜೋರಾಗಿ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಧಾರಾಕಾರ ಮಳೆಯಿಂದಾಗಿ ಮಳೆ ನೀರು ಈ ಹಿಂದೆ ಅಂದ್ರೆ ಕಳೆದ 2-3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿದಂತ ಪರಿಣಾಮವಾಗಿ ಹಿಂದಿನ ತಡೆಗೋಡೆ ಅಂದ್ರೆ ಈ ಒಂದು ಕಾಂಪೌಂಡ್ ನ ಗೋಡೆ ಏನಿತ್ತು ಎಲ್ಲವೂ ಕೂಡ ಶಿಥಿಲಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ 20 ವರ್ಷಗಳ ಹಿಂದಿನ ಗೋಡೆ 4 ರಿಂದ 5 ಅಡಿಗಳ ಎತ್ತರದಂತಹ ಗೋಡೆ ಕುಸಿದು ಬಿದ್ದಂತಹ ಪರಿಣಾಮವಾಗಿ ಮಳೆ ನೀರು ಈ ಒಂದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಕಾಂಪೌಂಡ್ ಗೋಡೆ ಕುಸಿದ ಪರಿಣಾಮವಾಗಿ ಒಳಭಾಗವನ್ನ ಪ್ರವೇಶಿಸಿದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಹಿಂದೆಯೂ ಕೂಡ ಅಪಾರ್ಟ್ಮೆಂಟ್ ನ ನಿವಾಸಿಗಳೆಲ್ಲರೂ ಕೂಡ ಒಳಭಾಗಕ್ಕೆ ಪ್ರವೇಶವನ್ನು ಪಡೆಯಬೇಕು ಅಂದ್ರೆ ಟ್ರಾಕ್ಟರ್ ಮೂಲಕ ಅಥವಾ ಬೋಟ್ ನ ಮೂಲಕ ತಮ್ಮ ಮನೆಗಳಿಗೆ ತೆರಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿರ್ತಕ್ಕಂಥದ್ದು. ಹಿರಿಯ ನಾಗರಿಕರು ಮಕ್ಕಳು ಕೂಡ ಈ ಒಂದು ಅಪಾರ್ಟ್ಮೆಂಟ್ ನ ಫ್ಲಾಟ್ ಗಳಲ್ಲಿ ವಾಸವನ್ನ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಹೊರಗಡೆ ಕರ್ಕೊಂಡು ಬರೋದೇ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಮೊಕ್ಕಾಮನ ಹೂಡಿದ್ದಾರೆ. ಒಳಭಾಗದಲ್ಲಿ ಒಕ್ಕಟ್ಟಾಗಿರ್ತಕ್ಕಂಥ ಅಂದ್ರೆ 9 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಒಂದು ಕೇಂದ್ರೀಯ ವಿಹಾರನ ಒಳಭಾಗದಲ್ಲಿ 9 ಎಕರೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ನೀರನ್ನ ಹೊರ ಹಾಕುವಂತ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆ ಪ್ರತಿ ಬಾರಿ ಜೋರಾದ ಪ್ರಮಾಣದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ 4 ರಿಂದ 5 ಅಡಿಗಳವರೆಗೂ ಕೂಡ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನ ಆವರಣದಲ್ಲಿ ಮಳೆ ನೀರು ಲೊಕ್ಕಟ್ಟಾಗುತ್ತೆ. ಆ ನಂತರದಲ್ಲಿ 1.5 ರಿಂದ 2 ದಿನಗಳವರೆಗೂ ಕೂಡ ಮಳೆ ನೀರನ್ನು ಹೊರ ಹಾಕುವಂತ ಪ್ರಯತ್ನವನ್ನ ಇರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯ ಸಿಬ್ಬಂದಿಗಳೆಲ್ಲರೂ ಕೂಡ ಕೆಲಸವನ್ನ ಮುಂದುವರಿಸ್ತಾರೆ. ಹಾಗಾಗಿ ಕೂಡ 2 ದಿನಗಳವರೆಗೂ ಕೂಡ ವಿದ್ಯುತ್ ವ್ಯತ್ಯಯದಿಂದಾಗಿ ಇಲ್ಲಿರ್ತಕ್ಕಂಥ 1800ಕ್ಕೂ ಹೆಚ್ಚು ಜನ ನಿವಾಸಿಗಳು ಪರಿತಪಿಸಬೇಕಾದಂತಹ ಅನಿವಾರ್ಯತೆ ಕೂಡ ಉಂಟಾಗಿರುತ್ತೆ. ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.